ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಫೆಲ್ರೋಶ್. ನಾವಿವತ್ತು ರೈಸ್ ಬಾಲ್ಸ್ ಅಥವಾ ರೈಸ್ ಪುಂಡಿ ಮಾಡುವುದನ್ನು ಹೇಗೆ ಅಂತ ನೋಡುವ. ಬೇಕಾಗುವ ಪದಾರ್ಥಗಳು: ಇಡ್ಲಿ ಅಕ್ಕಿ 5 ಕಪ್, ತೆಂಗಿನಕಾಯಿ ಅರ್ಧ, 3 ಚಿಕ್ಕ ಚಮಚ ಉಪ್ಪು. ಮೊದಲಿಗೆ ನಾನು 5 ಕಪ್ ಇಡ್ಲಿ ಅಕ್ಕಿಯನ್ನು ತಗೊಂಡಿದ್ದೇನೆ. ಅದನ್ನು 5 ರಿಂದ 6 ಗಂಟೆಗಳ ಕಾಲ ನೆನೆಯಲು ಇಡಬೇಕು. ನಂತರ ಸ್ವಲ್ಪನೇ ಅಕ್ಕಿಯನ್ನು ಒಂದು ಮಿಕ್ಸಿ ಜಾರಿಗೆ ತಗೊಳ್ಳಬೇಕು. ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಬೇಕು. ನೀರು ಜಾಸ್ತಿ ಆಗಬಾರ್ದು, ಸ್ವಲ್ಪ ಅಕ್ಕಿ ಮುಳುಗುವಷ್ಟು ಮಾತ್ರ ಇರಬೇಕು. ನಂತರ ಇದಕ್ಕೆ 2 ರಿಂದ 3 ಚಮಚ ಉಪ್ಪು ಹಾಕಬೇಕು. ಇಷ್ಟು ಉಪ್ಪು 5 ಕಪ್ ರೈಸ್ಗೆ ನಾನು ಒಂದೇ ಸಲ ಉಪ್ಪನ್ನು ಹಾಕಿದ್ದೇನೆ. ನನಗೆ ಅಷ್ಟು ಅಕ್ಕಿಯನ್ನು ಮಿಕ್ಸರಲ್ಲಿ 3 ಸಲ ಕಡಿಯಬೇಕಾಯಿತು, ಫುಲ್ ಅಕ್ಕಿ ಖಾಲಿ ಮಾಡಲಿಕ್ಕೆ. ನಂತರ ಇದನ್ನು ಒಂದು ನಾನ್ ಸ್ಟಿಕ್ ಬಾಣಲಿಯಲ್ಲಿ ಲೋ ಫ್ಲೇಮ್ ಅಲ್ಲಿ ಗ್ಯಾಸ್ ಆನ್ ಮಾಡಿ ಇದನ್ನು ಸಾರ್ತಾ ಇರಬೇಕು. ಇದನ್ನು 5 ರಿಂದ 10 ನಿಮಿಷಗಳ ಕಾಲ ನೀವು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟಾಗ ಇದು ಫೈನಲಿ ಗಟ್ಟಿಯಾಗ್ತಾ ಬರ್ತದೆ. ಇದು ಗಟ್ಟಿಯಾದ ಮೇಲೆ ಈ ಹಂತಕ್ಕೆ ಬರ್ತದೆ. ನಂತರ ನೀವು ಫ್ಲೇಮನ್ನು ಆಫ್ ಮಾಡಬೇಕು. ನಂತರ ಇದನ್ನು ಕೈಯ ಸಹಾಯದಿಂದ ನೀವು ಒಳ್ಳೆ ಮಿಕ್ಸ್ ಮಾಡಬೇಕು. ಏನಾದರೂ ಮಾಯಿಶ್ಚರ್ ಇದ್ದರೆ ಅದು ಡ್ರೈ ಆಗ್ತದೆ. ನಂತರ ನೀವು ಅರ್ಧ ತೆಂಗಿನ ತುರಿಯನ್ನು ನೀವು ಈ ಹಿಟ್ಟಿಗೆ ಹಾಕಬೇಕು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತೆಂಗಿನಕಾಯಿ ಮತ್ತು ಹಿಟ್ಟು ಒಳ್ಳೆ ಮಿಕ್ಸ್ ಆದ ಮೇಲೆ ಇದು ಈ ಹಂತಕ್ಕೆ ಬರ್ತದೆ. ಈಗ ನಮ್ಮ ಹಿಟ್ಟು ರೆಡಿಯಾಗಿದೆ. ನಂತರ ನೀವು ಕೈಯನ್ನು ಸ್ವಲ್ಪ ನೀರಿನಿಂದ ಒದ್ದೆ ಮಾಡಿ ಇದನ್ನು ಚಿಕ್ಕ ಬಾಲ್ ಮಾಡಿ ನೀವು ಇದನ್ನು ಒಂದು ಸ್ಟೀಮರ್ ಅಲ್ಲಿ ಇಡಬೇಕು. ನಾನು ಸ್ಟೀಮರನ್ನು ಪ್ರೀಹೀಟ್ ಮಾಡಿದ್ದೇನೆ. ಪ್ರೀಹೀಟ್ ಮಾಡಿ ಅದಕ್ಕೆ ನಾನು ಈ ರೈಸ್ ಬಾಲನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ನೀವು ಹೀಗೆ ನಡುವೆ ಗ್ಯಾಪ್ ಬಿಟ್ಟು ನೀವು ರೈಸ್ ಬಾಲ್ಸನ್ನು ಇಡಬೇಕು. ನಂತರ ಸೆಂಟರಲ್ಲಿ ನೀವು ಜಾಗವನ್ನು ಖಾಲಿ ಬಿಡಬೇಕು. ಇದರಿಂದ ಸ್ಟೀಮ್ ಮೇಲೆ ಬಂದು ಎಲ್ಲ ರೈಸ್ ಬಾಲ್ಸಿಗೆ ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಆಗ್ತದೆ. ನಂತರ ಇದನ್ನು ಒಂದು ಮುಚ್ಚಳದ ಸಹಾಯದಿಂದ ಮುಚ್ಚಬೇಕು. ನೀವು ಇಡ್ಲಿ ಸ್ಟೀಮರನ್ನು ಕೂಡ ಯೂಸ್ ಮಾಡಬಹುದು. ಇದನ್ನು 45 ನಿಮಿಷದಿಂದ 1 ಗಂಟೆಯ ಕಾಲ ಇದನ್ನು ಸ್ಟೀಮ್ ಮಾಡಿ ನಂತರ ನೋಡಿ ಫ್ರೆಂಡ್ಸ್, ಫೈನಲಿ ನಮ್ಮ ರೈಸ್ ಬಾಲ್ಸ್ ರೆಡಿಯಾಗಿದೆ. ಇದು ತುಂಬಾ ಸ್ಮೂತ್ ಆಗಿ ಬರ್ತದೆ. ನಾನು ಇದನ್ನು ಚಿಕನ್ ಸುಕ್ಕದೊಟ್ಟಿಗೆ ಸರ್ವ್ ಮಾಡಿದ್ದೇನೆ. ನಮ್ಮ ರೈಸ್ ಬಾಲ್ಸ್ ರೆಡಿ.